ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಗಲೆಲ್ಲ ಒಂದು ಮಾತು ಹೇಳ್ತಾರೆ, ಎಲೆಕ್ಷನ್ ಬಂತು ಅಂತಂದರೆ ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು, ಬಿ ಜೆ ಪಿನ ಸೋಲಿಸ್ಬೇಕು, ಭ್ರಷ್ಟ ಕಾಂಗ್ರೆಸ್ ಅಧಿವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತಂದ್ಬಿಟ್ಟು ಈ ಕಾಂಗ್ರೆಸ್ನವ್ರು ಇದರಲ್ಲ 67-60 ವರ್ಷ ಆಡಳಿತ ಮಾಡಿ ಎಲ್ಲ ಡರ್ಟಿ ಟ್ರಿಕ್ಸ್ಗಳು ಗೊತ್ತು ಇವ್ರಿಗೆ. ಹಾಗಾಗಿ ಏನು ಮಾಡ್ತಾರೆ, ಹೊಸ ಕೆಟ್ಟ ಆಟಗಳನ್ನ ಹಾಕ್ತಾರೆ. ಆ ಕೆಟ್ಟ ಆಟಗಳು ಏನು ಅಂತ ಹೇಳಬೇಕು ಅಂತಂದರೆ 1969ನೇ ಇಸ್ವಿಯಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಏನು ಅಂದರೆ, ನಮ್ಮ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಯಾರ್ಯಾರು ಬಡ ಜನರಿದ್ದಾರೆ ಅವ್ರದ್ದೆಲ್ಲ ಬಡತನ ಹೋಗಲಾಡಿಸ್ಬಿಡ್ತೀವಿ ಅಂತ. ಬಡತನ ಹೋಯ್ತು ಸ್ವಾಮಿ. ಆದರೆ ಜನಗಳದೆಲ್ಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲೀಡರ್ಸ್ಗಳು ಬಾಲಂಗೋಚಿಗಳದ್ದು ಬಡತನ ಹೋಯಿತು. ಕೆಲವೇ ₹100 ಇಟ್ಕೊಂಡಿದ್ದವರು ಸಾವಿರಾರು ಕೋಟಿ ರೂಪಾಯಿ ಹೊಡೆಯಾದರು, ಲಕ್ಷಾಂತರ ಕೋಟಿ ರೂಪಾಯಿ ಹೊಡೆಯಾದರು. ನೋಡಿ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸೊಸೆ ಸೋನಿಯಾ ಗಾಂಧಿಯವರು 4th ರಿಚೆಸ್ಟ್ ವುಮನ್ ಇನ್ ದ ವರ್ಲ್ಡ್ ಅಂತೆ. ಪ್ರಪಂಚದಲ್ಲೇ 4ನೇ ಅತ್ಯಂತ ಶ್ರೀಮಂತ ಮಹಿಳೆ. ಈಕೆ ಹತ್ರ ಹೇಗೆ ಇಷ್ಟೊಂದು ದುಡ್ಡು ಬಂತು ಅಂತ ಯಾರು ಕ್ವಶನ್ ಮಾಡಲ್ಲ. ಕ್ವಶನ್ ಮಾಡೋ ಡರ್ಟಿ ಪಾಲಿಟಿಕ್ಸ್ ಅಂದರೆ ಏನು ಅಂತಂದರೆ, ಈ ಕಾಂಗ್ರೆಸ್ನಲ್ಲಿ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ಅದಾನಿಯವರು, ಅಂಬಾನಿಯವರು ನರೇಂದ್ರ ಮೋದಿಯವ್ರ ಜೋಬಲ್ಲಿದ್ದಾರೆ. ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ ಕೇಳ್ತಾರೆ. ನರೇಂದ್ರ ಮೋದಿ ಏನೇ ಸಂವಿಧಾನದಲ್ಲಿ ಬದಲಾವಣೆಗಳು ಮಾಡಿದ್ರು ಅವರು ಇವ್ರಿಗೆ ಮಾತ್ರ, ಅದಾನಿ ಅಂಬಾನಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇವ್ರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನು ಅಂತಂದರೆ, ಅದಾನಿ ಆಗಲಿ, ಅಂಬಾನಿ ಆಗಲಿ, ಟಾಟಾ ಆಗಲಿ, ಬಿರ್ಲಾ ಆಗಲಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೂಲ್ಸ್ಗಳನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ, ಏನೇನು ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಇದೆ, ಎಥಿಕ್ಸ್ ಇದೆ, ಅದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ ಟ್ಯಾಕ್ಸ್ಗಳನ್ನ ಕಟ್ಟಿಕೊಂಡು ಇವರು ಸಾವಿರಾರು ಕೋಟಿ ರೂಪಾಯಿನ ಸಂಪಾದಿಸ್ತಾರೆ. ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ಹಣ ಸಂಪಾದಿಸೋದು ಅಪರಾಧನ. ಈ ಬುದ್ಧಿವಂತರು ಏನು ಮಾಡ್ತಾರೆ, ಕಾಂಗ್ರೆಸ್ನಲ್ಲಿರೋ ಬುದ್ಧಿವಂತರು, ಶ್ರೀಮತಿ ಸೋನಿಯಾ ಗಾಂಧಿಯವರು 4th ರಿಚೆಸ್ಟ್ ವುಮನ್ ಇನ್ ದ ವರ್ಲ್ಡ್ ಅಂತೆ. ಒಬ್ಬರು ಪ್ರಶ್ನೆ ಮಾಡೋದಿಲ್ಲ, ರೀ ನಿನ್ನ ಹತ್ರ ಹೇಗಮ್ಮ ಇಷ್ಟು ದುಡ್ಡು ಬಂತು ಅಂತಂದ್ಬಿಟ್ಟು. ಇದು ನೋಡಿ, ಡರ್ಟಿ ಪಾಲಿಟಿಕ್ಸ್ ಇಲ್ಲಿಂದ ಶುರುವಾಗಿದೆ. ಏನು ಅಂದರೆ, ತಂದೆ ತಾಯಿ ಭ್ರಷ್ಟ ರಾಜಕಾರಣಕ್ಕೆ ಯಾರು ಅಂತಂದರೆ ಕಾಂಗ್ರೆಸ್ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ಸು ದುಷ್ಟಕೂಟಕ್ಕೆ ಅಪ್ಪ ಅಮ್ಮ ಆಗಿದೆ, ಭ್ರಷ್ಟಾಚಾರಕ್ಕೆ ಅಪ್ಪ ಅಮ್ಮ ಆಗಿದೆ, ಮತ್ತು ದೇಶದಲ್ಲಿ ಏನೇ ಅನಿಷ್ಟಗಳಾಗಿದ್ದರೆ ಅದೆಲ್ಲದಕ್ಕೂ ಅಪ್ಪ ಅಮ್ಮ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ, ಬನ್ನಿ, ಏನು ಅಂತಂದರೆ ಬೆಲೆ ಏರಿಕೆ ಅಂತೆ. ಬೆಲೆ ಏರಿಕೆ ಅಂತಂದ್ಬಿಟ್ಟು 2024 ಜೂನ್ 4ನೇ ತಾರೀಕು ಮೊದಲನೇ 18ನೇ ಲೋಕಸಭಾ ಎಲೆಕ್ಷನ್ದ ಕೊನೆ ಹಂತದ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಡಿಕ್ಲೇರು ಆಯಿತು, ಎಲೆಕ್ಷನ್ ಕಂಪ್ಲೀಟ್ ಆಯಿತು, ಎಲೆಕ್ಷನ್ ಕೌಂಟಿಂಗು ಆಯಿತು. ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ 3ನೇ ಸರಿ ಆಗಿದ್ದು ಆಯಿತು. ಈ ಕಾಂಗ್ರೆಸ್ನವರು ಬೆಲೆ ಏರಿಕೆ ಅಂತ ಬೊಬ್ಬೆ ಇಡ್ತಾಯಿದ್ರು. ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಎಲೆಕ್ಷನ್ ಹೋದ ತಕ್ಷಣ ಬೆಲೆ ಏರಿಕೆ ಇಶ್ಯೂ ಸತ್ತೋಯ್ತಾ, ಜನಗಳೇನು ತಲುಪಿಸೋದಿಲ್ವಾ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು. ಎಷ್ಟು ದುಷ್ಟರು ಇವರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ನೋಡಿ, ಜೂನ್ 15ನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಪೆಟ್ರೋಲ್ ಬೆಲೆ ಏರಿಸಿದ್ರು ₹3, ಡೀಸೆಲ್ ಬೆಲೆ ಏರಿಸಿದ್ರು ₹3. ಏನಾಗುತ್ತೆ, ಇವರು ಹೀಗೆ ಬೆಲೆ ಏರಿಕೆ ಅಂತ ಬೊಬ್ಬೆ ಹೊಡೆದವ್ರು ಎಲೆಕ್ಷನ್ ಆದ ತಕ್ಷಣ ಇನ್ನು 10 ದಿವಸನೂ ಕಳೆದಿಲ್ಲ, ಎಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಗಳನ್ನು ಜಾಸ್ತಿ ಮಾಡಿದ್ರು. ಇದಲ್ಲದೆ ಬನ್ನಿ, ಜೂನ್ 26 ಅದಾದ ನಂತರ 10 ದಿನಗಳಲ್ಲಿ ಅಂದರೆ ಜೂನ್ 26ನೇ ತಾರೀಕು ಇವರು ಮತ್ತೆ ರೇಟ್ನೇ ಜಾಸ್ತಿ ಮಾಡಿದ್ದಾರೆ. ಏನು ಅಂತಂದರೆ, ಹಾಲಿನ ಬೆಲೆ ₹2 ಜಾಸ್ತಿ ಮಾಡ್ತೀವಿ ಪರ್ ಲೀಟ್ರಿಗೆ ಅಂತ ಹೇಳಿದ್ದಾರೆ. ಆದರೆ ಪರ್ ಪ್ಯಾಕೆಟ್ ಜಾಸ್ತಿ ಮಾಡಿದ್ದಾರೆ. ₹2 ₹4 ಲೀಟ್ರಿಗೆ ಜಾಸ್ತಿ ಮಾಡಿದ್ದಾರೆ. ಏನು ಅಂತಂದರೆ, ಈ ಸರ್ಕಾರ ಏನು ಮಾಡುತ್ತೆ, ಈ 1 ಲೀಟ್ರ್ ಹಾಲಿನ ಪ್ಯಾಕೆಟ್ ರಿಲೀಸೇ ಮಾಡಲ್ಲ ರೀ. ಇಡೀ ಮಾರ್ಕೆಟಲ್ಲಿ ನೀವೆಲ್ಲಿ ಹುಡುಕಿದ್ರು ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ಮಾತ್ರ ಸಿಗುತ್ತೆ. ಏನು ಮಾಡಿದ್ರೆ, ಪರ್ ಪ್ಯಾಕೆಟ್ ₹2 ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ 1 ಲೀಟ್ರಿಗೆ ₹4 ಲೀಟ್ರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವರು ಪೇಪರ್ಲೆಲ್ಲ ಅನೌನ್ಸ್ ಮಾಡಿದ್ದು, ಗೌರ್ಮೆಂಟ್ ಅಧಿಕೃತವಾಗಿ ಪ್ರಕಟಣೆ ಹೊಡೆದಿದ್ದು 1 ಲೀಟ್ರಿಗೆ ₹2 ಜಾಸ್ತಿ ಮಾಡಿದ್ದೀವಿ ಅಂತ. ಆದರೆ ಪ್ರಾಕ್ಟಿಕಲ್ಲಾಗಿ ಜಾಸ್ತಿ ಮಾಡಿರೋದು 1 ಲೀಟ್ರಿಗೆ ₹4. ಒಂದು ಪ್ಯಾಕೆಟ್ಗೆ, ಅರ್ಧ ಲೀಟ್ರ್ ಪ್ಯಾಕೆಟ್ಗೆ ₹2 ಜಾಸ್ತಿ ಮಾಡಿ. ಇವತ್ತು ನಾವು ಹಾಲು ತೊಗೊಂಡು ಬಂದಿದ್ದೀವಿ ₹48 1 ಲೀಟ್ರಿಗೆ, ಅಂದರೆ ₹24. ಅರ್ಧ ಲೀಟ್ರ್ ಹಾಲು ₹22 ಇದ್ದಿದ್ದು ₹24 ಆಗಿದೆ. 2 ಲೀಟ್ರ್ 1 ಲೀಟ್ರ್ ಹಾಲಿನ ಬೆಲೆ ₹2 ಅಲ್ಲ ₹4 ಜಾಸ್ತಿ ಆಗಿದೆ. 1 ಲೀಟ್ರ್ ಹಾಲಿನ ಬೆಲೆಗೆ ₹4 ಜಾಸ್ತಿ ಮಾಡಿದ್ದಾರೆ. ಆದರೆ ಇವರು ಅನೌನ್ಸ್ ಮಾಡಿದ್ದು ಯಾಮಾರಿಸಿದ್ದು, ಜನಗಳನ್ನ ದಿಕ್ಕು ತಪ್ಪಿಸಿದ್ದು, ಜನಗಳನ್ನ ಗುಳ್ಳುಗಳು ಮಾಡಿದ್ದು, ಜನಗಳನ್ನ ಕುರಿ ಮಾಡಿದ್ದು ಹೇಗೆ ಅಂತಂದರೆ,
ಅನೌನ್ಸ್ ಮಾಡಿದ್ದು, ಸರ್ಕಾರ ಅನೌನ್ಸ್ ಮಾಡಿದ್ದು 1 ಲೀಟ್ರ್ ಹಾಲಿನ ಬೆಲೆನ 2 ರೂಪಾಯಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆದರೆ ಪ್ರಾಕ್ಟಿಕಲಾಗಿ ಜಾಸ್ತಿ ಮಾಡಿದ್ದು 4 ರೂಪಾಯಿ. ಎಲ್ಲಿವರೆಗೂ ಜನರನ್ನ ಈ ಥರ ಯಾಮಾರಿಸ್ತಾರೆ? ನಮ್ಮ ಜನಗಳು ಅಷ್ಟೇ ರೀ, ತಲೆಯಲ್ಲಿ ಬುದ್ಧಿನೇ ಇಲ್ಲ. ಅದು ಯಾವುದೋ ದೇಶದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡೋದಂತೆ ಇಡೀ ದೇಶನೇ ಎಲ್ಲ ಜನಗಳು, ಗಂಡಸರು, ಹೆಂಗಸರು, ಮಕ್ಕಳೆಲ್ಲ ರಸ್ತೆಗಳಿದ್ದಾರೆ. ನಮ್ಮಲ್ಲಿ ಹಗಲು ದರೋಡೆ ಮಾಡ್ತಿದ್ರು ಸಹ ಸರ್ಕಾರ ನಾವು ಆರಾಮಾಗಿ ಮನೇಲಿ ಕೂತಿದ್ವಿ, ನಮಗೇನು ಆಗಿಲ್ಲ ಅನ್ನೋ ಥರ. ಫಸ್ಟ್ ಆಫ್ ಆಲ್ ನಮ್ಮ ತಪ್ಪು, ವೋಟರ್ಸ್ ತಪ್ಪು. ನಾವು ಯಾವಾಗ ಎಚ್ಚೆತ್ಕೊಳ್ಳೋದು? ಹಿಂದೂಗಳು ಯಾವಾಗ ಎಚ್ಚೆತ್ಕೊಳ್ಳೋದು? ನೋಡಿ, ಹಳೆ ಕಬ್ಬಿಣ, ಹಳೆ ಪೇಪರ್, ಹಳೆ ಸಾಮಾನು ಅಂತ ಬಂದು ಮುಸಲ್ಮಾನರು 1,500 ವರ್ಷ ನಮ್ಮನ್ನು ಆಳಿದ್ರು. ಬ್ರಿಟಿಷರು ವ್ಯಾಪಾರ ಮಾಡಬೇಕು, ಮೆಣಸು, ಲವಂಗ, ಯಾಲಕ್ಕಿ ಇನ್ಕೊಂಡು ಬಂದವರು 250 ವರ್ಷ ರಾಜ್ಯಭಾರ ಮಾಡಿದ್ರು. ಹೀಗೇನಾಗುತ್ತೆ? ಎಲ್ಲರೂ ನಮ್ಮನ್ನು ಆಳವರೇ ಆಗ್ಬಿಟ್ಟಿದ್ದಾರೆ. ನಾವು ಹಿಂದೂಗಳು ಯಾವಾಗ ಬುದ್ಧಿ ಕಲಿಯೋದು? ಹಿಂದೂಗಳು ಅಂದ ತಕ್ಷಣ ಇಲ್ಲಿ ನೋಡಿ, ಮೇಲ್ವರ್ಗದ ಜನಕ್ಕೆ ನಾವು ಸರಿಯಾಗಿ ಬಿಸಿ ಮುಟ್ಟಿಸಿಲ್ಲ ಅಂತ ಹೇಳ್ಬೋದು. ಏನು ಅಂತಂದ್ರೆ, ಏನು ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ನಾವ್ಯಾಕೆ ಕೇರ್ ಮಾಡಬೇಕು ಅಂತ ಒಂದು ವರ್ಗ, ನಾಯಿ ಬೊಗಳ್ದು ದೇವಲೋಕ ಹಾಳ ಅನ್ನೋ ಅಂತ ಹೇಳ್ಕೊಂಡು ಹೋಗೋದು ಇನ್ನೊಂದು ವರ್ಗ. ಈ ಥರ ವರ್ಗಗಳು ನಮ್ಮಲ್ಲಿ ಏನಾಗಿದೆ, ಕ್ಯಾಸ್ಟ್ಗಳಲ್ಲಿ ಡಿವೈಡ್ ಆಗಿಬಿಟ್ಟಿದ್ದಾರೆ. ಯಾರು ಮೇಲ್ವರ್ಗದವ್ರು ಜನ ಇರ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಯಾರು ಇದು ಮಾಡ್ತೀವಿ, ಅವ್ರಿಗೆ ಯಾರಿಗೂ ಅನ್ಸೋದೇ ಇಲ್ಲ. ಇದು 2 ರೂಪಾಯಿ ತಾನೇ, ಹೋಗಲಿ ಚಿಲ್ಲರೆ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆ್ಯಕ್ಚುಯಲ್ಲಾಗಿ ನೋಡಿ, ಇದ್ರ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ, ಯಾರು ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ರು ಅವರು ಮಾತ್ರ ಉದಾಹರಣೆ ತೊಗೊಂಡು ಹೇಳ್ತೀನಿ. ಯಾಕೆ ಅಂತ, ಎಲ್ಲ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿ ಎಲ್ಲ ಫ್ರೀ ಬಿಗಳು, ಪುಕ್ಸಟ್ಟೆ ಬಗ್ಗಿಗಳು ನೆಲ ಕಚ್ಚೋಗ್ಬಿಡ್ತು, ಎಲ್ಲ ಮಠ ಹತ್ತು ಹೋಗ್ಬಿಟ್ಟು, ಯಾವುದೂ ಸಕ್ಸಸ್ ಆಗಿಲ್ಲ. ನರೇಂದ್ರ ಮೋದಿಯವರು ಭಾರತ್ ರೈಸ್ ಅಂತ ಕೊಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗಿದೆ. ಸಿದ್ದರಾಮಯ್ಯನವ್ರು ಕೊಡಬೇಕಾಗಿದ್ದ ಅಕ್ಕಿ ತುಸ್ಸಾಗೋಯ್ತು. ಯಾಕೆ ಅಂತಂದರೆ, ಇವರಿಗೆ ಪ್ರಾಪರ್ ಪ್ಲಾನಿಂಗೇ ಇಲ್ಲ. ಹುಚ್ಚು ಮುಂಡೆ ಮೊದಲು ಒಂದನೇ ಜನ ಎಲೆಕ್ಷನ್ ಗೆಲ್ಲಬೇಕಿತ್ತು, ಲೋಕಸಭೆ ಎಲೆಕ್ಷನ್ ಕರ್ನಾಟಕದಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕಿತ್ತು. 100ಕ್ಕೆ 75 ಭಾಗ BJP NDA ಗೆದ್ದಿದೆ, 25 ಭಾಗ ಮಗತಕ್ಕಂಥ ಕಾಂಗ್ರೆಸ್ ಗೆದ್ದಿದೆ. ಇಷ್ಟು ಫ್ರೀಬಿಗಳು ಕೊಟ್ಟರೂ ಸಹ ಇವ್ರು ಗೆಲ್ಲಕ್ಕಾಗಲಿಲ್ಲ. ಹಾಗಾದರೆ ನಮ್ಮ ಕರ್ನಾಟಕದ ಜನ ಅತ್ಯಂತ ಸಂಭಾವಿತರು, ಮತ್ತು ಆತ್ಮಗೌರವ ಇರ್ತಕ್ಕಂಥವ್ರು, ಮತ್ತು ಬಸವಣ್ಣನವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಯಾರು ದುಡುಕು ತಿಂತಾರೆ ಅವ್ರಿಗೆ ಮಾತ್ರ ಸುಖ ಪಡೋ ಹಕ್ಕಿದೆ. ಹಾಗಾಗಿ ಸ್ವಾಭಿಮಾನಿಗಳು. ಹಾಗಾಗಿ ಅವ್ರೇನು ಮಾಡಿದ್ರು, ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಫ್ರೀಬಿಗಳನ್ನೆಲ್ಲ ಎಡಗಾಲಲ್ಲಿ ಜಾಡಿಸೋದ್ಬಿಟ್ಟು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸಿದ್ದಾರೆ. ಬನ್ನಿ, ಇದು ಪ್ರಜ್ಞಾವಂತರಿಗೆ ಮತ್ತು ಯಾರಾದರೂ ಮಾನ ಮರ್ಯಾದೆ ಇರೋರಿಗೆ ಆಳಕ್ಕೆ ತಲುಪುತ್ತೆ. ಬಿಡಿ, ನಮ್ಮ ರಾಜಕಾರಣಿಗಳೆಲ್ಲ ಭ್ರಷ್ಟರು, ದುಷ್ಟರು, ಕೆಟ್ಟ ಕುತಂತ್ರದ ರಾಜಕಾರಣ ಮಾಡೋರು. ಅದರಲ್ಲೂ ಕಾಂಗ್ರೆಸ್ನವ್ರು ಅಂದ್ಬಿಟ್ರು 100% ಕುತಂತ್ರ ಮಾಡೋರು. ಆದ್ದರಿಂದ ಇವ್ರಿಗೆ ಅನ್ವಯಿಸೋದಿಲ್ಲ. ಇದು ಅನ್ವಯಿಸೋದಿಲ್ಲ ಅಂತಂದ್ರೆ ಅವರು ಒಂಥರ ಇದ್ದಂಗೆ ಜಾಡಿಸ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಏನು ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಏನಾಗಿದೆ, ಇವತ್ತು ನೋಡಿ, ನಾವು ಬಸ್ ಫ್ರೀ ಬಗ್ಗೆ ಮಾತಾಡಬೇಕಾಗತ್ತೆ. ಬಸ್ ಫ್ರೀ ಓಡಾಡ್ತಿದ್ದವರು ಕೇವಲ 100ಕ್ಕೆ 10 ಜನ ಇರ್ಬೋದು, ಅಥವಾ 100ಕ್ಕೆ 8 ಜನ ಇರ್ಬೋದು ಅಷ್ಟೇ, ಇದುವರೆಗೂ ಅಂಕಿಅಂಶಗಳ ಪ್ರಕಾರ. ಆದರೆ ಹಾಲಿನ ಬೆಲೆ ರೈಸ್ ಆಗಿದೆ. 90%ಗೆ ಎಫೆಕ್ಟ್ ಆಗುತ್ತೆ. ಇದು 90% ಜನಕ್ಕೆ ಎಫೆಕ್ಟ್ ಆಗುತ್ತೆ. ಅಂದರೆ ಸುಮಾರು 6 ಕೋಟಿ ಜನಕ್ಕೆ ಎಫೆಕ್ಟ್ ಆಗುತ್ತೆ ಹಾಲಿನ ಬೆಲೆ ಏರಿಕೆ ಬೆಲೆ. ಆದರೆ ಬಸ್ಸಲ್ಲಿ ಓಡಾಡ್ತಿದ್ದವರು ಕೆಲವೇ ಲಕ್ಷ ಜನ ಮಾತ್ರ. ಹೀಗಿದ್ದು ಏನಾಗುತ್ತೆ ಅಂದರೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. 10 ರೂಪಾಯಿ ಕೊಟ್ಟರು 200 ರೂಪಾಯಿ ವಾಪಸ್ ತಗೋತಾ ಇದ್ದಾರೆ. ಇದು ನಮ್ಗೆ ಗೊತ್ತೇ ಆಗೋದಿಲ್ವಲ್ಲ. ಯಾವಾಗ ನಾವು ಬುದ್ಧಿ ಕಲಿಯೋದು? ಬನ್ನಿ, ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ, ಇದ್ರ ಬಗ್ಗೆ ಹೋರಾಡಬೇಕಾಗಿದೆ. ಈ ಥರ ದುಷ್ಟ ಆಟಗಳು, ಕುತಂತ್ರದ ಆಟಗಳು ನಡೆಯೋಕ್ಕೆ ಬಿಡಬಾರ್ದು. ಏನು ಅಂದರೆ, ರಾಜಕಾರಣದಲ್ಲಿ 10 ರೂಪಾಯಿ ಕೊಟ್ಟರು 200 ರೂಪಾಯಿ ವಸೂಲು ಮಾಡ್ತಿದ್ದಾರೆ. ಇದನ್ನು ಕೇಳೋರೇ ಇಲ್ವಾ? ಈ ದುಷ್ಟಾಟ ಕೊನೆಯೇ ಇಲ್ಲ ಅಂತಂದ್ಬಿಟ್ರೆ ಸಂಭಾವಿತರು ಬದುಕೋಕ್ಕೆ ಆಗಲ್ಲ ರೀ ನಮ್ಮ ದೇಶಕ್ಕೆ. ಯಾರೋ ಋಷಿ ಸುನಕ್ ನೋಡಿ, ಇಂಗ್ಲೆಂಡಲ್ಲಿ ಹೋಗಿ ಪ್ರಧಾನಮಂತ್ರಿ ಆದಂತೆ, ಕಮಲಾ ಹ್ಯಾರಿಸು ಅಮೆರಿಕಕ್ಕೆ ಹೋಗಿ ಪ್ರಧಾನಮಂತ್ರಿ ಆದ. ಹಾಗಾಗಿ ನಾವ್ಯಾರು ಸಂಭಾವಿತರಿದ್ದೀವಿ, ಆತ್ಮಗೌರವ ಬೇಕು ಅಂತಿದ್ದೀವಿ, ಸ್ವಾಭಿಮಾನ ಇದೆ ಅಂತೀವಿ, ನಾವು ಬೇರೆ ದೇಶಕ್ಕೆ ಹೋಗಬೇಕಾಗತ್ತೆ. ನಮ್ಮದೇ ದೇಶ ಹಿಂದೂ ದೇಶ, ನಮ್ಮದೇ ದೇಶ ಭಾರತ ದೇಶ, ನಮ್ಮ ಸ್ವಂತ ಮನೆ ಇದ್ದಂಗೆ. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಸಾಯಬೇಕು. ಆದ್ದರಿಂದ ನಾವು ಇದ್ರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ, ಇದ್ರ ವಿರುದ್ಧ ಕಹಳೆ ಊದಬೇಕಾಗಿದೆ. ಇದ್ರ ವಿರುದ್ಧ ನೀವು ಮಾಡ್ತಿರೋದು ಸರಿ ಇಲ್ಲ, ನೀವು ಮಾಡ್ತಿರೋದು ಮೋಸ ಅಂತ ಹೇಳ್ತಕ್ಕಂಥ ಕಾಲ ಬಂದೋದಿದೆ. ಇದಕ್ಕೆ ನಮ್ಮ ಶಕ್ತಿ ಲಿಮಿಟ್ಸಲ್ಲಿ ಏನೇನು ಸಾಧ್ಯ ಆ ಥರ ವಿರೋಧ ಮಾಡೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.